ನಾಳೆ ಸಾಧನಾ ಸಮಾವೇಶ ಇದೆ. ಬಿಜೆಪಿ ಬಹಳ ದೊಡ್ಡ ಮಟ್ಟದ ಟೀಕೆ ಇದೆ, ಏನು ಸಾಧನೆ ಆಗಿಲ್ಲ. ಈಗ ಎಷ್ಟು ಕೋಟಿ? 2500 658 ಕೋಟಿ ಸುಮ್ನೆ ಮಾಡ್ತೀವ? ಬಿಜೆಪಿ ಅವರು ಹೇಳ್ತಾ ಇದಾರಲ್ಲ, ಅವ್ರು ಏನ್ ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ? ಬಿಜೆಪಿ ಅವರು ಏನ್ ಮಾಡಿದ್ದಾರೆ ಹೇಳಿ? ನೀನ್ ಹೇಳಪ್ಪ, ಏನೇನ್ ಮಾಡಿದ್ದಾರೆ ಹೇಳಯ್ಯ. ನೀನ್ ಮೈಸೂರಿನಲ್ಲಿ ವಾಸ ಇದೆಯಾ, ಏನೇನ್ ಮಾಡಿದ್ದಾರೆ ಹೇಳಪ್ಪ. ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ, ಕೊಟ್ಟರೆ ಈಗಲೂ ಕೊಟ್ಟಿದ್ದೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸ್ ಈ ಪಾರ್ಟಿನ ಕೈ ಹಿಡಿತಾ ಇಲ್ವಲ್ಲ ಸರ್? ಯಾಕೆ ಯಾವುದೇ ಚುನಾವಣೆ ಈಗ ಅರ್ಬನ್ ವೋಟರ್ಸ್ ಕೈ ಹಿಡಿತಾ ಇಲ್ಲ ಅಂತ ಆತರ ಸಾರಾಸಗಟಾಗಿ ಏನಿಲ್ಲ. ನಮ್ಗೆ ಎಲ್ಲ ಹಿಡ್ದೇನೆ ನಾವು ಅಧಿಕಾರ. ಈಗ ಮೈಸೂರು ನಗರದಲ್ಲಿ 2 ಗೆದ್ದಿದ್ದೀವಿ, ಎನ್ಆರ್ ಮತ್ತು ಗೆದ್ದಿದ್ದೀವಿ. ಹಾಗಾದ್ರೆ ಮೈಸೂರು ನಗರದ ಜನ ಎಲ್ಲ ನಮ್ ಕೈ ಬಿಟ್ಬಿಟ್ಟಿದ್ದಾರೆ ಅಂತಲ್ಲ. ಅರ್ಬನ್ ವೋಟರ್ಸ್ ಆಗ್ಲಪ್ಪ, ನಗರ ಪ್ರದೇಶದ ವೋಟರ್ಸ್ ಕೂಡ ನಮ್ಗೆ ಅನೇಕ ಕಡೆಗಳಲ್ಲಿ ಕೈ. ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? ಬೈ ಎಲೆಕ್ಷನ್ ಅಲ್ಲಿ 3 ಗೆದ್ದಿದ್ದೀವಿ. ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? 28ಕ್ಕೆ 16 ಗೆದ್ದಿದ್ದೀವಿ. ಸಿಎಂ ಅವ್ರದ್ದು ಶಕ್ತಿ ಪ್ರದರ್ಶನ ಬಿಗಿ ಮಾಡ್ಕೊಳ್ಳಕ್ಕೆ ಇದು ಯಾರ ಶಕ್ತಿ ಪ್ರದರ್ಶನನೂ ಅಲ್ಲ. ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ, ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಯಾಕಂತಂದ್ರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿ. ಏನು ಮಾಡ್ತಾ ಇಲ್ಲ ಸರ್ಕಾರ. ಗ್ಯಾರಂಟಿ ಯೋಜನೆಗಳನ್ನು ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡಿಲ್ಲದೆ ಹೋಗಿದ್ರೆ 2600 ಕೋಟಿ ಮಾಡಕ್ಕಾಗತ್ತಾ? ಬರೀ ಒಂದ್ ಸಿಟಿಗೆ ರೂರಲ್ ಸೇರಿ ಒಟ್ಟು 5000 ಕೋಟಿ. ಅವ್ರನ್ನೇ ಕೇಳಬೇಕು. ಯಾರು ಹೇಳಿದಾರೆ ಅವ್ರನ್ನ ಕೇಳಬೇಕು. ನಮ್ಮ ಪಾರ್ಟಿಯವರು ಆಗ್ಲೂ ಕೂಡ ನನ್ಗೆ ಹೇಳಿಲ್ವಲ್ಲ ಏನ್ ಕ್ರಾಂತಿ ಅಂತ. ನೀನ್ ಕೇಳೋ ಅವ್ರಿಗೆ.